ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಗೋರೂರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದ ಸಾಹಿತ್ಯ ಸಮ್ಮೇಳನ ಮಂಡ್ಯದ ಆ ನುಡಿ ಜಾತ್ರೆ 8 ತಿಂಗಳ ನಂತರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲೇ ನಮ್ಮ ಗೋರೂರು ಚನ್ನಬಸಪ್ಪನವರು ಭಾಳ ವಿಷಾದದಿಂದ ನೋವಿನಿಂದ ಈ ಜಾತ್ರೆ ಆದ ನಂತರ ಆದಂಥ ಘಟನಾವಳಿ ನೆನೆದುಕೊಂಡು ಭಾಳಷ್ಟು ನೊಂದರು. ಅವರು ನೋವಿನ ಮೂಲಕ ನೋವಾದ್ದನ್ನು ಭಾಳ ನೋವಿನಿಂದ ವ್ಯಕ್ತಪಡಿಸಿದರು. ಇಂಥ ಘಟನೆ ಸಾಹಿತ್ಯ ಪರಿಷತ್ತಲ್ಲಿ ಆಗಬಾರ್ದು. ಕಸಾಪದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಪ್ಪ ಅಂದ್ರೆ ಅದು ಅಲ್ಲಿ ಅಧಿಕಾರಕ್ಕಾಗಿ ಬರುವಂಥದ್ದಲ್ಲ, ನಾವು ಸೇವೆಗಾಗಿ ಬರುವಂಥದ್ದು, ಕನ್ನಡದ ಸೇವೆಗಾಗಿ ಕೊಡುವಂಥದ್ದು, ಕನ್ನಡದ ಒಂದು ನಯ ವಿನಯ ಅದರ ಶ್ರೇಷ್ಠ ಸಂಸ್ಕೃತಿ ತಿಳಿಸುವಂಥದ್ದು. ಅಂಥ ಒಂದು ಸಾಹಿತ್ಯ ಪರಿಷತ್ತಲ್ಲೇ ಹಣದ ವ್ಯವಹಾರಗಳು ಏನೇನೋ ಆಗ್ತಾ ಇದ್ದಾವೆ. ಇದು ಆಗೋದು ಭಾಳ ನೋವಿನ ಸಂಗತಿ ಅಂತೇಳಿ ಹೇಳಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ನುಡಿ ಜಾತ್ರೆಯ ನಂತರ ಪರಿಷತ್ತಿಗೆ ಸಂಬಂಧಿಸಿರುವ ಬೆಳವಣಿಗೆಯಿಂದ ನಾನು ನೊಂದುಕೊಂಡಿದ್ದೇನೆ. ಪರಿಷತ್ತು ಕನ್ನಡದ ನುಡಿ ದೇಗುಲ ಮಾತ್ರವಲ್ಲ, ಕನ್ನಡಿಗರ ನಡೆ ದೇಗುಲವೂ ಆಗಿದೆ.